ಬೇರೆಯವರಿಗೆ ಅವಕಾಶ ಕೊಟ್ಟು ಬಿಡುವುದು, ಮಾಡುವಷ್ಟೇ ಮಾಡ್ಲಿ ಅಂತ. ಬೇರೆಯವರು ಕಾಣಿಸಿಕೊಳ್ಳಿ ಅಂತೇಳಿ ಬೇರೆಯವರಿಗೆ ಅವಕಾಶ ಕೊಡುವ ಒಳ್ಳೆ ಗುಣ ಉಂಟು ಅಣ್ಣನಿಗೆ. ಎಲ್ಲಾದ್ರೂ ತಾನೇ ನಿಂತ ಅಂತ ಆದ್ರೆ ಮತ್ತ ಉಳಿದವ್ರು ಯಾರು ಕಾಣಿಸಬಾರ್ದು ಅಷ್ಟು ಮಾಡ್ತಾನೆ ಮತ್ತ. ಹೌದಲ್ವಾ ಅತ್ತೆ? ಶರದ ಮುಖೇನವಾಗಿ ನಿನ್ನನ್ನೇ ಮುಂದೆ ಬಿಟ್ಟಿದ್ದು. ಅತ್ತೆ, ಈಗಾಗಲೇ ನಾನು ಬಂದು ನಿಮಗೆ ಆಶ್ಚರ್ಯವಾಗಿರಬಹುದು. ಹೌದಲ್ವಾ? ಈಗಾಗಲೇ ನೀವು ಮಾಡಿರುವಂತಹ ಕಾರ್ಯ ಯಾರದ್ದು ಮಹತ್ವವಾಗಿ ಉಂಟು. ಯಾಕೆ ಅತ್ತೆ? ನೀವು ಪಂಚ ಪಾಂಡವರೊಂದಿಗೆ ಆದರ್ಶವಾಗಿದ್ದವರಂತೆ. ಅಂತೇನ ನಿಂಗೆ ಗೊತ್ತಿಲ್ವಾ? ಗೊತ್ತುಂಟು. ಗಂಡನಿಗೆ ಹೊಡೆದಿರುವ ಕಾರಣಕ್ಕಾಗಿ ಪರವಾಗಿ ಬಂದವನು. ಹೌದು ಅತ್ತೆ. ನನ್ನ ಗಂಡಿಗೆ ಹೊಡೆದಿ ಅಂತೇಳಿ ನಿಂಗೇನಾಯ್ತು ಅತ್ತೆ? ಉಂಟು. ಯಾಕೆ ಗಂಡ ಹೆಂಡತಿ ಜಗಳ ನಿಲ್ಲಬೇಕು, ಉಂಡು ಮಲಗುತ್ತಾನ ಮಾತ್ರ ಅದು 4 ಗೋಡೆಗಳ ಮಧ್ಯೆ ಇರಬೇಕು. ಅತ್ತೆ ಅಲ್ಲ, ಅದೆಲ್ಲ ನಿಲ್ಸೋದಿದ್ರೆ ನೀನೇ ಅಲ್ವಾ? ಅತ್ತೆ, ಆ ಕಾರಣಕ್ಕೆ ಕೆಲಸ ಪ್ರಾರಂಭ ಮಾಡಿದ್ರೆ ಯಾವ ಗಲಾಟೆ ಆಗುದಿಲ್ಲ ಗಂಡ ಹೆಂಡತಿಯಲ್ಲಿ. ಅತ್ತೆ, ಒಂದು ವಿಚಾರ ಹೇಳುದಾ? ಏನು? ತಪ್ಪಾಯ್ತಿರುವ ಹಾಗೆ ನನ್ನ ತಂದೆಯವರ ಪಾದಕ್ಕೆ ಬಿದ್ದು ಕ್ಷಮೆಯಾಚಿದ್ರೆ ಒಳಗಾಯ್ತು. ಇಲ್ಲ ಅಂತಾದ್ರೆ ನೋಡು, ಪಂಚಶರಗಳುಂಟು. ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ, ನೀಲೋತ್ ಬರುವಂತ ಪಂಚಶರಗಳು ಇರಿದು ನಿನ್ನ ಕೊಂದೇ ಬಿಡ್ತೇನೆ. ಈಗ ನೀನೊಂದು ಕೆಲಸ ಮಾಡ್ತೀಯ ಒಳ್ಳೇದು. ಅತ್ತೆ, ನಿನ್ನ ಬಾಣ ಮದುವೆ ಆದವರಿಗೆ ಮಾತ್ರ ಬಿಡು ಅತ್ತೆ. ಒಂದು ವಿಚಾರ, ಆದಿದ್ದವರಿಗೆಲ್ಲ ಬಿಡ್ಲಿಕ್ಕೆ ಹೋಗ್ಬೇಡ. ಹಾಗಲ್ವೇ ಅಲ್ಲ ಅತ್ತೆ. ನಾನು ಸುಮ್ಮನೆ ಉಳಿದ ಯಾಕೆ ಗೊತ್ತುಂಟಾ? ಸ್ತ್ರೀ ಹತ್ಯೆ ದೋಷ ಬರ್ತಿರುವ ಕಾರಣಕ್ಕಾಗಿ ನಾನು ಸುಮ್ಮನೆ ಉಳಿದೆ. ನಿನ್ನ ಈ ಶರಗಳು ಸ್ತ್ರೀ ಹತ್ಯೆ ಮಾಡ್ಬಿಡ್ತದೆ. ಇಲ್ಲ ಅಂತ ಅದನ್ನು ಕೊಂದುಕೊಂಡು ಬಿಡ್ತಿದ್ದೆ ನಾನು. ಬಾ ಗಂಡ ಹೆಂಡಿರ ಹೊಡೆದಾಟ ನನಗೆ ಸಂಬಂಧ ಇಲ್ಲದದ್ದು. ಮತ್ತೆ ಯಾಕೆ ಬಂದೆ? ಅದನ್ನು ಕೇಳಲಿಕ್ಕೆ ಬಂದದ್ದಲ್ಲ. ಮತ್ತೆ ನನ್ನ ಮುತ್ತಿನ ತಂಗಿ ಸುಭದ್ರ ಹೊಡೆದಿಯಲ್ಲ, ಯಾಕೆ ಹೊಡೆದೆ? ಅವಳು ನಾನು ಹೊಡಿಲಿಕ್ಕೆ ಬಂದ್ಲು, ಅದಕ್ಕೆ ಹೊಡೆದೆ. ಯಾರು ಅವಳು? ಅವಳು ಯಾಕೆ ಹೊಡ್ ಬಂದ್ಲು? ಅವಳು ಯಾಕೆ ಬಂದು? ಅವಳ ಹತ್ರ ಕೇಳಬೇಕಿತ್ತು. ಯಾರು? ಎಲ್ಲ ವಿಚಾರ ಕೇಳಿ ಬಂದದ್ದು. ಕೇಳಿ ಬಂದ ಯಾಕೆ ಅಂತ ಕೇಳು. ನೀನು ಬಂದದ್ರಿಂದಲೇ ಅವಳು ಬಂದದ್ದು. ಈಗ ನನಗೆ ಹೊಡಿಲಿಕ್ಕೆ ಬಂದಾಗ ನಾ ಸುಮ್ಮನೆ ನಿಂತ್ಕೊಳ್ಬೇಕಾ? ನೀನು ಹೊಡಿಲಿಕ್ಕೆ ಬಂದಾಗ ಅವಳು ಸುಮ್ಮನೆ ಇರ್ತಾಳ? ನಾನು ಹೊಡಿಲಿಕ್ಕೆ ಹೋಗ್ಲೇ ಇಲ್ಲ. ಅವಳಿಗೆ ಮೊದಲು ಯಾರಿಗೆ ಹೊಡೆದಿದೆ? ಬಂದದ್ದು ಅವಳು. ನೀನು ಯಾರಿಗೆ ಹೊಡೆದಿದೆ ಮೊದಲು? ನಿನಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿದೆಯಲ್ಲ ನೀನು. ನಿನಗೆ ಅದು ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ನನಗೆ ಸಂಬಂಧ ಇಲ್ಲ, ತಂಗಿಗೆ ಸಂಬಂಧ ಉಂಟಲ್ಲ. ಮತ್ತೆ ಸಂಬಂಧ ಎಲ್ಲ ಒಂದೇ ಅಲ್ಲ. ನಾನೀಗ ಕೇಳಲಿಕ್ಕೆ ಬಂದದ್ದು ಏನು? ಉಳಿದ ವಿಚಾರ ಅಲ್ಲ. ನನ್ನ ತಂಗಿಗೆ ಹೊಡೆದ ತಪ್ಪಿಗಾಗಿ ನನ್ನ ಕಾಲು ಹಿಡಿದು ಬೇಡ್ಕೊಳ್ಬೇಕು ನೀನು. ಅವಳಿಗೆ ನೀನು ಹೇಳ್ಬೇಕಿತ್ತು. ಯಾರಿಗೆ? ಅಕ್ನಿ ಹೊಡೆದ ತಪ್ಪಾಯ್ತು ಅಂತ ಹೇಳಿ. ಅವಳು ನೋವಾಯ್ತಂತ ಕೇಳಲಿಕ್ಕಾಗಿ ಇರುವವರು ನಾವು. ನೀನು ಬೇರೆ ಯಾರಿಗೆ ನೋವಾದ್ರೂ ತೊಂದರೆ ಇಲ್ಲ. ಸಂಬಂಧವೇ ಅಲ್ಲ ನಮಗೆ. ಸಂಬಂಧ ಇಲ್ಲಿದ್ದೀನಿ, ಸಂಬಂಧ